Hello dear students, let us continue the next part of first chapter, that is living world. In the previous video I explained about the nomenclature, and nomenclature is nothing but the standardization of the names of organisms such that an organism is known by the same name all over the world. ಯಾವುದೇ ಒಂದು ಆರ್ಗ್ಯಾನಿಸಮನ್ನು ತಗೊಂಡಾಗ ಅದಕ್ಕೆ ಎರಡು ಥರದ ನೇಮ್ಸನ್ನು ನಾವು ನೋಡ್ತೀವಿ. ಒನ್ ಈಸ್ ಲೋಕಲ್ ನೇಮ್ ಆ್ಯಂಡ್ ಅನದರ್ ಈಸ್ ಸೈಂಟಿಫಿಕ್ ನೇಮ್. ಈ ಸೈಂಟಿಫಿಕ್ ನೇಮ್ಗಳನ್ನು ಕೊಡೋವಂಥ ಪ್ರಾಸೆಸ್ಸಿಗೆ ಅಥವಾ ಇದ್ದಂಥ ಲೋಕಲ್ ನೇಮ್ಗಳನ್ನು ಸ್ಟ್ಯಾಂಡರ್ಡೈಸೇಷನ್ ಮಾಡೋವಂಥ ಪ್ರಾಸೆಸ್ಸಿಗೆ ಏನಂತ ಕರೀತದ, ನಾಮಿನಿಕ್ಲೇಚರ್ ಅಂತ ಕರೀತಾರೆ. And some examples I have given, like banana. ಕನ್ನಡ ಒಳಗೆ ನಾವು ಬಾಳೆಹಣ್ಣು ಅಂತ ಕರಿತೀವಿ, ಹಿಂದಿ ಒಳಗೆ ಕೇಲ ಅಂತ ಕರೀತಾರೆ, ಇಂಗ್ಲೀಷ್ ನೇಮ್ ಈಸ್ ಬನಾನಾ. ಬೇರೆ ಬೇರೆ ಭಾಷೆ ಒಳಗೆ ಇದೇ ಒಂದೇ ಹಣ್ಣಿಗೆ ಬಹಳಷ್ಟು ಹೆಸರುಗಳನ್ನು ನಾವು ನೋಡ್ತೀವಿ. ಬಟ್ ಸೈಂಟಿಫಿಕ್ ನೇಮ್ ಅಂತ ತಗೊಂಡಾಗ ಬಾಳೆಹಣ್ಣಿಗಿರೋ ಅಂಥ ವೈಜ್ಞಾನಿಕ ಹೆಸರು ಏನದ, ಮೂಸಾ ಪ್ಯಾರಡೈಸಿಕಾ. And these scientific names do not create any confusion and they remain same all over the world. ಜಗತ್ತಿನ ಯಾವುದೇ ಭಾಗದೊಳಗೂ ಈ ಹೆಸರುಗಳನ್ನು, ವೈಜ್ಞಾನಿಕ ಹೆಸರುಗಳು ಒಂದೇ ಥರ ಇರ್ತಾವ. ಅವು ಯಾವುದೇ ರೀತಿ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡಂಗಿಲ್ಲ. ಈ ಸ್ಟ್ಯಾಂಡರ್ಡೈಸೇಷನ್ ಆಫ್ ದ ನೇಮಿಂಗಿಗೆ ಏನಂತ ಕರೀತಾರೆ, ನಾಮಿನಿಕ್ಲೇಚರ್ ಅಂತ ಕರೀತಾರೆ. ದೆನ್ ಕ್ವಶನ್ ಈಸ್, ಒಮ್ಮೆಲೆ ಆರ್ಗ್ಯಾನಿಸಮ್ಗೆ ಹೆಸರಿಡ್ತಾರಾ, ಮೀನ್ಸ್ ನೇಮ್ಸನ್ನು ಕೊಡ್ತಾರಾ, ಅಥವಾ ಇದಕ್ಕಿಂತ ಮುಂಚೆ ಮತ್ತೇನರೇ ಅಲ್ಲಿ ಪ್ರಾಸೆಸ್ಗಳು ಅವ ಏನು? ಎಸ್, ದ ಆನ್ಸರ್ ಈಸ್ ನಾಮಿನಿಕ್ಲೇಚರ್ ಇಸ್ ದ ಲಾಸ್ಟ್ ಸ್ಟೆಪ್. ದ ಸ್ಟ್ಯಾಂಡರ್ಡೈಸೇಷನ್ ಆಫ್ ದ ನೇಮ್ಸ್ ಈಸ್ ಲಾಸ್ಟ್ ಸ್ಟೆಪ್. ಬಿಫೋರ್ ದ್ಯಾಟ್ ದ 3 more processes are carried out. One is characterization, second one is identification, and third one is classification. ಕ್ಯಾರೆಕ್ಟರೈಸೇಷನ್ ಗುಣಲಕ್ಷಣಗಳನ್ನು ವಿವರಿಸೋದು. ಹೌ ದ ಆರ್ಗ್ಯಾನಿಸಮ್ ಅಪಿಯರ್ಸ್. ವಾಟ್ ಈಸ್ ಕ್ಯಾರೆಕ್ಟರೈಸೇಷನ್? ಅಂಡರ್ಸ್ಟ್ಯಾಂಡಿಂಗ್ ದ ಕ್ಯಾರೆಕ್ಟರ್ಸ್ ಆಫ್ ಆರ್ಗ್ಯಾನಿಸಮ್. ಅಂಡರ್ಸ್ಟ್ಯಾಂಡಿಂಗ್ ದ ಕ್ಯಾರೆಕ್ಟರ್ಸ್ ಆಫ್ ಆರ್ಗ್ಯಾನಿಸಮ್ಸ್ such as it may be external character or it may be internal structure. Even very important is structure of the cell, developmental process, ecological information. All this is together known as characterization. ಹೆಂಗಿದು? ವಾಟ್ ಈಸ್ ಕ್ಯಾರೆಕ್ಟರೈಸೇಷನ್? ಈಗ ನಮ್ಗೊಂದೇನೋ ಹೊಸ ಪ್ರಾಣಿ ಅಥವಾ ಒಂದು ಪಕ್ಷಿ ಅಥವಾ ಒಂದು ಸಸ್ಯ ನೋಡೀವಿ ಅಂತ ಇಟ್ಕೊಳ್ಳೋಣ, ಹೋಲಿಕೆ ಮಾಡ್ತೀವಿ ಅದು ಹೊರಗಡೆಯಿಂದ ಹೆಂಗೆ ಕಾಣಿಸ್ತದ ನೋಡಲಿಕ್ಕೆ. ಈಗ ಒಂದು ಪ್ರಾಣಿನೇ ಸಿಕ್ಕದಂತ ಇಟ್ಕೊಳ್ಳೋಣ, ಅದು ಏನು ನೆಲದ ಮೇಲೆ ಓಡಾಡ್ತದೋ, ನೆಲದ ಮೇಲೆ ಓಡಾಡ್ತಿದ್ರೆ ನಡೆದಾಡ್ತದೋ ಅಥವಾ ತೆವಳ್ಕೊಂಡು ಹೋಗ್ತದೋ ಅಥವಾ ಗಾಳಿ ಒಳಗೆ ಹಾರಾಡ್ತದೋ, ಈ ಥರದ ಕ್ಯಾರೆಕ್ಟರ್ಗಳ ಬಗ್ಗೆ ನಮಗೆ ತಿಳ್ಕೋಬೇಕು, ಮೊದಲು ಗೊತ್ತಾಗಬೇಕು. ವಾಟ್ ಈಸ್ ದ ಇಂಟರ್ನಲ್ ಸ್ಟ್ರಕ್ಚರ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್? ಹೊರಗಡೆಯಿಂದ ನೋಡ್ಲಿಕ್ಕೆ ಹೆಂಗೆ ಕಾಣಿಸ್ತದ, ಬಾಡಿ ಒಳಗೆ ಏನವ. ನೀವು ಮೊನ್ನೆ ಒಂದು ಪಾಯಿಂಟ್ ಕಲಿತ್ರಿ, ಸೆಲ್ಯುಲಾರ್ ಆರ್ಗನೈಸೇಷನ್. ಬರೀ ಸೆಲ್ಸ್ ಅವನೋ, ಸೆಲ್ ಇದ್ರೆ ಯುನಿಸೆಲ್ಯುಲರ್ ಅದನೋ, ಮಲ್ಟಿ ಸೆಲ್ಯುಲರ್ ಅದನೋ, ಟಿಶ್ಯೂ ಅವನೋ ಇಲ್ಲೋ, ಆರ್ಗನ್ಸ್ ಅವನೋ ಇಲ್ಲೋ, ಆರ್ಗನ್ ಸಿಸ್ಟಮ್ ಆಗೇದು ಇಲ್ಲೋ, ಈ ಕ್ಯಾರೆಕ್ಟರ್ಗಳನ್ನು ಅಬ್ಸರ್ವ್ ಮಾಡಬೇಕು. ದೆನ್ ಸ್ಟ್ರಕ್ಚರ್ ಆಫ್ ದ ಸೆಲ್, ವೆದರ್ ದ ಸೆಲ್ ಈಸ್ ಪ್ರೊಕ್ಯಾರಿಯೋಟಿಕ್ ಆರ್ ದ ಸೆಲ್ ಈಸ್ ಯುಕ್ಯಾರಿಯೋಟಿಕ್. ಡೆವಲಪ್ಮೆಂಟ್ ಪ್ರಾಸೆಸ್, ಯಾವ ರೀತಿ ಅದರೊಳಗೆ ಬೆಳವಣಿಗೆ ಆಗ್ಲಿಕ್ಕತ್ತದ. ದೆನ್ ಎಕಲಾಜಿಕಲ್ ಇನ್ಫಾರ್ಮೇಷನ್, ವಾತಾವರಣದೊಳಗದು ಎಲ್ಲಿ ಬದುಕಲಿಕ್ಕತ್ತದ, ಯಾವುದ್ರದ್ದು ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬೆಳಿಲಿಕ್ಕತ್ತದ ಆ್ಯಂಡ್ ಯಾವುದ್ರ ಜೊತೆಗೆ ಅದು ಕಾಂಪೀಟ್ ಮಾಡ್ಲಿಕ್ಕತ್ತದ. ಇವೆಲ್ಲ ಪಾಯಿಂಟ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಕ್ಯಾರೆಕ್ಟರೈಸೇಷನ್ ಅಂತ ಕರೀತಾರೆ. ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ಗಿವ್ಸ್ clear information about the external and internal structure of the organism, structure of the cell, how it develops and its ecological condition.
ಅಂದ್ರೆ ಅದು ಪ್ರೊಡ್ಯೂಸರ್ ಅದನೋ, ಕನ್ಸ್ಯೂಮರ್ ಅದನೋ, ಅಥವಾ ಡಿಕಂಪೋಸರ್ ಅದನೋ. ವಾಟ್ ಈಸ್ ಪ್ರೊಡ್ಯೂಸರ್? ಯಾವುದೇ ಒಂದು ಆರ್ಗ್ಯಾನಿಸಮ್ಮು ಆಹಾರ ಉತ್ಪಾದನೆ, ತನಗೆ ಬೇಕಾದಂಥ ಆಹಾರನ ತಾನೇ ಉತ್ಪಾದನೆ ಮಾಡ್ತಿದ್ರೆ ಇಟ್ ಈಸ್ ಪ್ರೊಡ್ಯೂಸರ್. ಕನ್ಸ್ಯೂಮರ್, ಒಂದು ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಮಾಡಿದಂಥ ಆಹಾರನ ಮತ್ತೊಂದು ತಿಂದು ಬದುಕುತ್ತಿದ್ರೆ ಇಟ್ ಈಸ್ ಕನ್ಸ್ಯೂಮರ್. ಡಿಕಂಪೋಸರ್, ಕೊಳತಂಥ ಪ್ರಾಣಿ ಮತ್ತು ಸಸ್ಯದ ದೇಹಗಳನ್ನು ಅದು ಡಿಕಂಪೋಸ್, ವಿಘಟನೆ. ಡಿಕಂಪೋಸಿಷನ್ ಅಂತಂದ್ರೆ ವಿಘಟನೆ ಅಂತ ಅರ್ಥ. ಯಾವ ಸೂಕ್ಷ್ಮ ಜೀವಿ ಈ ವಿಘಟನೆ ಅನ್ನೋ ಪ್ರಾಸೆಸ್ಸನ್ನು ಮಾಡ್ತದ ಅದಕ್ಕೆ ಡಿಕಂಪೋಸರ್ ಅಂತ ಕರೀತಾರೆ. ಈ 3 ಗ್ರೂಪ್ ಒಳಗೆ ಅದು ಯಾವುದದ? ಇಫ್ ಇಟ್ ಈಸ್ ಪ್ರೊಡ್ಯೂಸಸ್ ಇಟ್ಸ್ ಓನ್ ಫುಡ್, ನೋ ಡೌಟ್ ಇಟ್ ಈಸ್ ಪ್ರೊಡ್ಯೂಸರ್. ಇಫ್ ಇಟ್ ಈಸ್ ಕನ್ಸ್ಯೂಮಿಂಗ್ ದ ಫುಡ್ ಪ್ರಿಪೇರ್ಡ್ ಬೈ another organism, it is consumer. And if it is consuming, if it is getting its food from the body of dead and decaying organic matter, ಸತ್ತು ಕೊಳತಂಥ ಜೀವಿಯ ದೇಹದಿಂದ ಅದನ್ನ ಡಿಕಂಪೋಸ್, ಬ್ರೆಕ್ ಮಾಡಿ ತನಗೆ ಬೇಕಾಗಿದ್ದ ಆಹಾರ ಪಡ್ಕೋತಿದ್ರೆ ಅದಕ್ಕೆ ಡಿಕಂಪೋಸರ್ ಅಂತ ಕರೀತಾರೆ. ಈ 3 ಪ್ಲೇಸ್ ಒಳಗದ ಯಾವುದ್ರೊಳಗೆ ಬರ್ತದ? ಈಗ ನಮ್ಮ ಕೈ ಒಳಗೊಂದು ಪ್ಲಾಂಟ್ಸ್ ಸಿಕ್ತು ಅಂತ ತಿಳ್ಕೊಳ್ಳೋಣ, ನೋಡ್ತೀವಿ ಅದು ಹೆಂಗೆ ಕಾಣಿಸ್ತದ ಹೊರಗಡೆಯಿಂದ, ಅದ್ರ ಒಳಗೆ ಸ್ಟ್ರಕ್ಚರ್ ಏನವ, ಅದ್ರ ಸೆಲ್ಸ್ ಏನವ, ಎಲ್ಲ ಇನ್ಫಾರ್ಮೇಷನ್ ತೊಗೊಂಡ್ವಿ. ದೆನ್ ಕೊನೆಗೆ ಯಾವ್ದು ಬೇಕು ನಮಗೆ? ಎಕಲಾಜಿಕಲ್ ಇನ್ಫಾರ್ಮೇಷನ್, ವಾತಾವರಣದೊಳಗೆ ಇದು ಯಾವ ರೀತಿ ಬದುಕಲಿಕ್ಕತ್ತದ. ಸೊ ಪ್ಲಾಂಟ್ ಬಿಲಾಂಗ್ಸ್ ಟು ದ ಕೆಟಗರಿ ಆಫ್ ಪ್ರೊಡ್ಯೂಸರ್ಸ್. ಯಾಕೆ? ಅದು ಆಹಾರ ಉತ್ಪಾದನೆ ಮಾಡ್ತದೆ. ಈಗ ಒಂದು ಬೇರೆ ಪ್ರಾಣಿ ಸಿಕ್ತು ಅಂದರೆ ಕನ್ಸ್ಯೂಮರ್, because it is consuming the food prepared from some other organism. ಒಂದು ಬ್ಯಾಕ್ಟೀರಿಯಾನೋ ಒಂದು ಫಂಗೈನೋ ಸಿಕ್ಕರೆ they belongs to the category of decomposers because they act on the body of dead and decaying organisms. ಸತ್ತು ಕೊಳತಂಥ ಜೀವಿಯ ದೇಹದ ಒಳಗಿರುವಂಥ ಮಾಲಿಕ್ಯೂಲ್ಗಳನ್ನು ಸಣ್ಣದಾಗಿ ಬ್ರೆಕ್ ಮಾಡ್ತಾವ. ವಿಘಟನೆ ಅಂದರೆ ಬ್ರೆಕ್ ಮಾಡೋದು, ಡಿಕಂಪೋಸಿಷನ್. ತನಗೆ ಬೇಕಾಗಿದ್ದ ಆಹಾರ ಅದರಿಂದ ಪಡ್ಕೋತದ. ಸೊ ಈ 3 ಕೆಟಗರಿ ಒಳಗೆ ಆ ಆರ್ಗ್ಯಾನಿಸಮ್ ಎಲ್ಲಿ ಬರ್ತದ? ಈ ಥರದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಕ್ಯಾರೆಕ್ಟರೈಸೇಷನ್. ಅಂಡರ್ಸ್ಟ್ಯಾಂಡಿಂಗ್ ದ ಕ್ಯಾರೆಕ್ಟರ್ಸ್ ಆಫ್ ಆರ್ಗ್ಯಾನಿಸಮ್. ವಾಟ್ ಕೈಂಡ್ ಆಫ್ ದ ಕ್ಯಾರೆಕ್ಟರ್ಸ್? ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ಏನವ ಅಂತ ತಿಳ್ಕೋಬೇಕು, ಇಂಟರ್ನಲ್ ಕ್ಯಾರೆಕ್ಟರ್ಸ್ ಏನವ ಅಂತ ತಿಳ್ಕೋಬೇಕು, ಅದರ ಸೆಲ್ ಎಂತಾದದ, ವೆದರ್ ಇಟ್ ಈಸ್ ಪ್ರೊಕ್ಯಾರಿಯೋಟಿಕ್ ಆರ್ ಇಟ್ ಈಸ್ ಯೂಕ್ಯಾರಿಯೋಟಿಕ್, ದೆನ್ ಹೌ ಇಟ್ ಡೆವಲಪ್ಸ್. ಇಲ್ಲಿ 2 ಟರ್ಮ್ ಬರ್ತಾವ, ಡೈರೆಕ್ಟ್ ಡೆವಲಪ್ಮೆಂಟ್, ಇಂಡೈರೆಕ್ಟ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂತ ತಗೊಂಡಾಗ 2 ಥರದ್ದು ಡೆವಲಪ್ಮೆಂಟನ್ನು ಹೇಳ್ತೀವಿ. ಮೋಸ್ಟ್ ಪ್ರೊಬಬಲಿ ಯು ಆರ್ ಫ್ಯಾಮಿಲಿಯರ್ ವಿತ್ ದ ಟರ್ಮ್ ಲಾರ್ವಾ. ಲಾರ್ವಾ ಅನ್ನೋ ಶಬ್ದ ನೀವು ಕೇಳಿರ್ತೀರಿ. ಈ ಕಪ್ಪೆ ತಗೊಂಡ್ರೆ ಇನ್ ದ ಲೈಫ್ ಸೈಕಲ್ ಆಫ್ ಫ್ರಾಗ್, ಕಪ್ಪೆಯ ಜೀವನ ಚಕ್ರ, ಜೀವನ ಚೈತ್ರ ಅಲ್ಲ, ಅದು ರಾಜ್ಕುಮಾರ್ನ ಪಿಕ್ಚರು. ಐ ಆಮ್ ಟಾಕಿಂಗ್ ಅಬೌಟ್ ಜೀವನ ಚಕ್ರ. ಕಪ್ಪೆ ಲೈಫ್ ಸೈಕಲನ್ನು ತಗೊಂಡ್ರೆ ಅಲ್ಲಿ ಒಂದು ಲಾರ್ವಾ ಅಂತ ಸ್ಟೇಜ್ ಬರ್ತದೆ. ಲಾರ್ವಾ ಇದ್ದದ್ದು ಬೆಳೆದ ಆಮೇಲೆ ದೊಡ್ಡ ಕಪ್ಪೆ ಆಗ್ತದೆ. ಈ ದೊಡ್ಡ ಕಪ್ಪೆ ಅಥವಾ ಕಂಪ್ಲೀಟ್ ಆಗಿ ಬೆಳಕೊಂಡಂಥ ಕಪ್ಪೆಗೆ ಅಡಲ್ಟ್ ಅಂತ ಕರಿತೀವಿ. ಅಡಲ್ಟ್ ಅಂತಂದ್ರೆ ಪ್ರಬುದ್ಧ ಸ್ಥಿತಿನ ರೀಚ್ ಮಾಡದಂಥ ಪ್ರಾಣಿ. ಅಡಲ್ಟ್ ಕಪ್ಪೆ ಆಗೋಕ್ಕಿಂತ ಮುಂಚೆ ಅಲ್ಲಿ ಲಾರ್ವಾ ಅನ್ನುವಂಥ ಒಂದು ಸ್ಟೇಜ್ ಬರ್ತದೆ. ಇಫ್ ದ ಡೆವಲಪ್ಮೆಂಟ್ ಆಕರ್ಸ್ ಥ್ರೂ ದ ಲಾರ್ವಲ್ ಸ್ಟೇಜ್, ಒಂದು ಆರ್ಗ್ಯಾನಿಸಮದ ಲೈಫ್ ಸೈಕಲ್ ಒಳಗೆ ಡೆವಲಪ್ಮೆಂಟು ಈ ಲಾರ್ವಲ್ ಸ್ಟೇಜ್ ಮುಖಾಂತರ ನಡೀತಿದ್ರೆ ಇಟ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಡೆವಲಪ್ಮೆಂಟ್. ಅದನ್ನು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಈಗ ಮನುಷ್ಯ ತಗೋರಿ, ಅಥವಾ ಕುದುರೆ, ಕತ್ತೆ, ಸಿಂಹ, ನಾಯಿ, ಈ ಥರದ ಪ್ರಾಣಿಗಳನ್ನು ತಗೊಂಡ್ರೆ ಅಲ್ಲಿ ಲಾರ್ವಾ ಅನ್ನೋವಂಥ ಸ್ಟೇಜ್ ಬರೋದಿಲ್ಲ. ಇನ್ ದ ಲೈಫ್ ಸೈಕಲ್ ಆರ್ ಇನ್ ದ ಡೆವಲಪ್ಮೆಂಟಲ್ ಪ್ರಾಸೆಸ್ ದ ಲಾರ್ವಲ್ ಸ್ಟೇಜ್ ಈಸ್ ಕಂಪ್ಲೀಟ್ಲಿ ಆಬ್ಸೆಂಟ್. ಎಲ್ಲಿ ಲಾರ್ವಲ್ ಸ್ಟೇಜ್ ಇರುವುದಿಲ್ಲ
ಅದು ಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರೆಸ್ಕೋತದ. ಎಲ್ಲಿ ಲಾರ್ವಲ್ ಸ್ಟೇಜ್ ಬರ್ತದ ಅದು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರೆಸ್ಕೋತದ. ಇಷ್ಟೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಏನಂತ ಕರಿತೀವಿ? ಕ್ಯಾರೆಕ್ಟರೈಸೇಷನ್. ದೆನ್ ಕ್ವಶನ್ ಈಸ್, ಯಾಕೆ ಇಷ್ಟು ಇನ್ಫಾರ್ಮೇಷನ್ನನ್ನು ಕಲೆಕ್ಟ್ ಮಾಡಬೇಕು? ಬಿಕಾಸ್ ಕ್ಯಾರೆಕ್ಟರ್ಗಳನ್ನು ತಿಳ್ಕೊಂಡ್ರೆ ಅದು ಹೆಂಗೆ ಕಾಣಿಸ್ತದ, ಅದ್ರ ಬಾಡಿ ಒಳಗೆ ಏನು ಸೆಲ್ ಅವ, ಅದರ ಡೆವಲಪ್ಮೆಂಟ್ ಹೆಂಗದ, ವೆದರ್ ಇಟ್ ಈಸ್ ಅ ಪ್ರೊಡ್ಯೂಸರ್, ಕನ್ಸ್ಯೂಮರ್, ಡಿಕಂಪೋಸರ್ ಅಂತ ತಿಳ್ಕೊಂಡ್ರೆ ದ ನೆಕ್ಸ್ಟ್ ಪ್ರಾಸೆಸ್ ಬಿಕಮ್ಸ್ ವೆರಿ ಈಸಿ. ವಾಟ್ ಈಸ್ ದ್ಯಾಟ್? ಐಡೆಂಟಿಫಿಕೇಶನ್. ಐಡೆಂಟಿಫಿಕೇಶನ್ ಅನ್ನೋ ಪ್ರಾಸೆಸ್ಸನ್ನು ಮಾಡಲಿಕ್ಕೆ ಅದು ಭಾಳ ಹೆಲ್ಪ್ ಆಗ್ತದೆ. ಐಡೆಂಟಿಫಿಕೇಶನ್ ಕಂಡು ಹಿಡಿಯೋದು ಏನನ್ನ? ಇಟ್ ಈಸ್ ದ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಆರ್ಗ್ಯಾನಿಸಮ್. ಒಂದು ಜೀವಿಯ ಬಗ್ಗೆ ಸರಿಯಾದಂಥ ಮಾಹಿತಿನ ಕೊಡೋದು. ವಾಟ್ ಈಸ್ ದ್ಯಾಟ್ ಸರಿಯಾದಂಥ ಮಾಹಿತಿ? ವಾಟ್ ಈಸ್ ದ್ಯಾಟ್ ಕರೆಕ್ಟ್ ಡಿಸ್ಕ್ರಿಪ್ಷನ್? ವಾಟ್ ಇಟ್ ಮೀನ್ಸ್? ಸೇ ಫಾರ್ ಎಕ್ಸಾಂಪಲ್, ಒಂದು ಮಾಸ್ಕಿಟೋ ಅಂತ ಹೇಳ್ತೀನಿ. ನೀವು ಪಟ್ ಅಂತ ಏನು ಇಮ್ಯಾಜಿನ್ ಮಾಡ್ತೀರಿ? ಒಂದನೇದ್ದು ಇಟ್ ಬೈಟ್ಸ್, ಅದು ಮನುಷ್ಯರಿಗೆ ಕಡಿತದ. ಎರಡನೇದು ಇಟ್ ಸಕ್ಸ್ ದ ಬ್ಲಡ್, ಅದು ರಕ್ತನ ಹೀರ್ಕೋತದ. ಆ್ಯಂಡ್ ಮೂರನೇದ್ದು ಅದು ಗಾಳಿ ಒಳಗೆ ಹಾರಾಡ್ತದ. ಮಾಸ್ಕಿಟೋ ಅಂದ ತಕ್ಷಣವೇ ನೋಬಡಿ ಇಮ್ಯಾಜಿನ್ಸ್, ನಾವು ಯಾರೂ ಇಮ್ಯಾಜಿನ್ ಮಾಡ್ಕೊಳ್ಳಲ್ಲ ದ್ಯಾಟ್ ಇಟ್ ಸ್ವಿಮ್ಸ್ ಇನ್ ದ ವಾಟರ್, ಅದು ನೀರೊಳಗೆ ಈಜಾಡ್ತದ ಅಂತ ನಾವು ಯಾರೂ ಇಮ್ಯಾಜಿನ್ ಮಾಡ್ಕೊಳ್ಳಂಗಿಲ್ಲ. ಯಾಕೆ? ಹುಳಗಳ ಬಗ್ಗೆ ನಮಗೆ ಆಲ್ರೆಡಿ ಏನು ಮಾಹಿತಿ ಅದ? ವಿ ಹ್ಯಾವ್ ದ ಕರೆಕ್ಟ್ ಡಿಸ್ಕ್ರಿಪ್ಷನ್. ಯಾರು ಅದನ್ನು ಮುಂಚೆ ತಿಳಿಸ್ಯಾರ ಅದನ್ನು ಕರೆಕ್ಟಾಗಿ ತಿಳುವಳಿಕೆ ಕೊಟ್ಟಾರ. ಸೇ ಫಾರ್ ಎಕ್ಸಾಂಪಲ್ ಫಿಶ್. ಇಫ್ ಐ ಯೂಸ್ ದ ಟರ್ಮ್ ಫಿಶ್, ಎಲ್ಲರಿಗೂ ಫಸ್ಟ್ ಇಮ್ಯಾಜಿನೇಷನ್ನಿಗೆ ಬರೋದು ಇಟ್ ಈಸ್ ಅಕ್ವಾಟಿಕ್ ಇನ್ ಹ್ಯಾಬಿಟೇಟ್, ನೀರು ಒಳಗೆ ವಾಸವಾಗಿರುವಂಥ ಒಂದು ಜೀವಿ. ಇಷ್ಟೆಲ್ಲ ನಮಗೆ ಗೊತ್ತಾಗಬೇಕಾದ್ರೆ ಮೊದಲು ಆ ಫಿಶದ ಬಗ್ಗೆ ನಮಗೇನು ಅರಿಕೆ ಇರಬೇಕು? ವಿ ಮಸ್ಟ್ ನೋ ದ ಕ್ಯಾರೆಕ್ಟರೈಸೇಷನ್. ವಾಟ್ ಈಸ್ ದ ಬಾಡಿ ಆಫ್ ಫಿಶ್? ವಾಟ್ ಈಸ್ ಇಟ್ಸ್ ಶೇಪ್? ಇಟ್ ಈಸ್ ಬೋಟ್ ಶೇಪ್, ಅದು ಹಡಗಿನಾಕಾರದ ದೇಹ. ಬಿಕಾಸ್ ಇಟ್ ಸ್ವಿಮ್ಸ್ ಇನ್ ದ ವಾಟರ್, ನೀರನ್ನು ಅದು ಹಿಂಗೆ ತಳ್ಕೊಂಡು ನೀರೊಳಗೆ ಈಜಾಡ್ತದ, ಅದಕ್ಕೆ ಬೋಟ್ ಶೇಪ್ಡ್ ಬಾಡಿ ಇರ್ತದ. ಇಟ್ ಈಸ್ ಹ್ಯಾವಿಂಗ್ ದ ಫಿನ್ಸ್, ಈಜು ರೆಕ್ಕೆಗಳು ಇರ್ತಾವ. ನೋಡ್ರಿ, shape of the body is external character. Presence of the fins, ಈಜು ರೆಕ್ಕೆಗಳು, ಇಟ್ ಈಸ್ ಆಲ್ಸೋ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್. ಮತ್ತು ಅದು ಎಲ್ಲಿ ಬದುಕಲಿಕ್ಕತ್ತದ? ನೀರು ಒಳಗೆ ಬದುಕಲಿಕ್ಕತ್ತದ. ಇವು ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡ್ರೆ ಅದೇನು ಇಂಡಿಕೇಟ್ ಮಾಡ್ತದ? ಕ್ಯಾರೆಕ್ಟರೈಸೇಷನ್. ಆಮೇಲೆ ಅದ್ರ ಬಗ್ಗೆ ನಾವು ಏನು ಮಾಡ್ತೀವಿ? ಐಡೆಂಟಿಫಿಕೇಶನ್. ಇಟ್ ಈಸ್ ದ ಆರ್ಗ್ಯಾನಿಸಮ್ ಲಿವಿಂಗ್ ಇನ್ ದ ವಾಟರ್ and this is nothing but correct description. ಯಾವುದೇ ಒಂದು ಜೀವಿಯ ಬಗ್ಗೆ ಅಕ್ಯುರೇಟ್ ಆದಂಥ ಇನ್ಫಾರ್ಮೇಷನ್, ಅತಿ ಸರಿಯಾದಂಥ ಮಾಹಿತಿನ ಕೊಡೋದಕ್ಕೆ ಏನಂತ ಕರೀತಾರೆ? ಐಡೆಂಟಿಫಿಕೇಶನ್ ಅಂತ ಕರೀತಾರೆ. ಓಕೆ, ನಾವು ಕ್ಯಾರೆಕ್ಟರೈಸೇಷನ್ ಮಾಡಿ ಅದರದ್ದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡ್ವಿ. ಆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ ಮೇಲೆ ಅದರ ಬಗ್ಗೆ ಸರಿಯಾದಂಥ ಡಿಸ್ಕ್ರಿಪ್ಷನನ್ನು ಕೊಡ್ತೀವಿ. ಏನು ನೆಸೆಸಿಟಿ ಅದ? ದ ಥರ್ಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಲಾಸಿಫಿಕೇಶನ್. ಕ್ಯಾರೆಕ್ಟರೈಸೇಷನ್ ಹೆಲ್ಪ್ಸ್ ಇನ್ ದ ಐಡೆಂಟಿಫಿಕೇಶನ್. ಐಡೆಂಟಿಫಿಕೇಶನ್ ಹೆಲ್ಪ್ಸ್ ಇನ್ ದ ಕ್ಲಾಸಿಫಿಕೇಶನ್. ವಾಟ್ ಈಸ್ ಕ್ಲಾಸಿಫಿಕೇಶನ್? ವರ್ಗೀಕರಣ. ಏನನ್ನು ವರ್ಗೀಕರಣ ಮಾಡಬೇಕು? ಆಲ್ ದ ಆರ್ಗ್ಯಾನಿಸಮ್ಸ್ which are present on the earth. ಭೂಮಿ ಮೇಲೆ ಬದುಕುತ್ತಿರೋಂಥ ಪ್ರತಿಯೊಂದು ಜೀವಿನ ನಾವು ವರ್ಗೀಕರಣ ಮಾಡಲೇಬೇಕು. ಈ ವರ್ಗೀಕರಣ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ನಮಗೆ ಐಡೆಂಟಿಫಿಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು, ಕ್ಯಾರೆಕ್ಟರೈಸೇಷನ್ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್, ಇಟ್ ಈಸ್ classification. Then how to define? ಇವೆಲ್ಲ 1 mark questions. What is classification? It is grouping of organisms into convenient categories. The categories are nothing but taxa,
ಬೇಸ್ಡ್ ಆನ್ ಕ್ಯಾರೆಕ್ಟರ್. ನೋಡ್ರಿ, ಒಂದು ಜೀವಿನ ಸರಿಯಾದಂಥ ಗುಂಪಿಗೆ ಸೇರಿಸೋ ಒಂದು ವಿಧಾನಕ್ಕೆ ಏನಂತ ಕರೀತಾರೆ? ಕ್ಲಾಸಿಫಿಕೇಶನ್. ಇಟ್ ಈಸ್ ದ ಗ್ರೂಪಿಂಗ್, ಅಂದರೆ ಗುಂಪು ಮಾಡೋದು. ಏನನ್ನ ಗುಂಪು ಮಾಡೋದು? ಆರ್ಗ್ಯಾನಿಸಮ್ಗಳನ್ನು. ಏನಾಗಿ ಗುಂಪು ಮಾಡೋದು? ಕೆಟಗರಿ ಆಗಿ ಗುಂಪು ಮಾಡೋದು. ಆ ಕೆಟಗರಿ ಅನ್ನೋದಕ್ಕೇ ಬಯೋಲಾಜಿಕಲ್ ಟರ್ಮ್ ಈಸ್ ಟ್ಯಾಕ್ಸಾ. ಯಾವ ಬೇಸಿಸ್ ಮೇಲೆ? ಆನ್ ದ ಬೇಸಿಸ್ ಆಫ್ ಕ್ಯಾರೆಕ್ಟರ್ಸ್. ಜೀವಿಗೆ ಇರೋಂಥ ಲಕ್ಷಣಗಳ ಆಧಾರದ ಮೇಲೆ ಜೀವಿಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವಿಭಜನೆ ಮಾಡೋ ಅಂಥ ಒಂದು ಪ್ರಾಸೆಸ್ಸಿಗೆ, ಕ್ರಿಯೆಗೆ ಏನಂತ ಕರೀತಾರೆ? ಕ್ಲಾಸಿಫಿಕೇಶನ್. ಹೌದಾ? ಸ್ವಲ್ಪ ಹಿಂದಕ್ಕೆ ಕನೆಕ್ಟ್ ಮಾಡ್ಕೋರಿ. ಬೇಸ್ಡ್ ಆನ್ ಕ್ಯಾರೆಕ್ಟರ್ಸ್ ಕ್ಲಾಸಿಫಿಕೇಶನ್ ಮಾಡ್ತಾರ ಅಂತ ಹೇಳಿದೆ. ಬೇಸ್ಡ್ ಆನ್ ಕ್ಯಾರೆಕ್ಟರ್, ಲಕ್ಷಣಗಳ ಬಗ್ಗೆ ಗೊತ್ತಾಗಬೇಕಾದ್ರೆ ಅದರ ಬಗ್ಗೆ ನಮ್ಗೆ ಏನಿರಬೇಕು? ಸರಿಯಾದಂಥ ಮಾಹಿತಿ ಇರಬೇಕು. ಆ್ಯಂಡ್ ಡಿಸ್ಕ್ರಿಪ್ಷನ್ ಯಾವಾಗ ಗೊತ್ತಾಗ್ತದ? ಇಫ್ ವಿ ಸ್ಟಡಿ ದ ಕ್ಯಾರೆಕ್ಟರೈಸೇಷನ್. ದಟ್ ಈಸ್ ವೈ ಇವು ಮೂರು ಒಂದರ ಮೇಲೆ ಒಂದು ಡಿಪೆಂಡ್ ಆಗ್ಯಾವ. ಅಕ್ಯುರೇಟ್ ಕ್ಯಾರೆಕ್ಟರೈಸೇಷನ್ ಹೆಲ್ಪ್ಸ್ ಇನ್ ದ ಐಡೆಂಟಿಫಿಕೇಶನ್ and accurate identification helps in the classification, and in the classification the organisms are grouped into convenient categories based on the characters. That is why ಹಾರುವಂಥ ಪಕ್ಷಿಗಳನ್ನು ಒಂದೇ ಗುಂಪೊಳಗಿಟ್ಟಾರೆ, ಏವ್ಸ್ ಅಂತ ಕರೀತಾರೆ. ಅವಕ್ಕೆ ಸರೀಸೃಪಗಳು, ಭೂಮಿ ಮೇಲೆ ತೆವಳುಕೊಂಡು ಹೋಗುವಂಥ ಜೀವಿಗಳು, ಅವಕ್ಕೆ ನಾವು ಪಕ್ಷಿಗಳಂತ ಕರೆಯುವುದಿಲ್ಲ. ಅದಕ್ಕೆ ಆದಂಥ ಒಂದು ಸಪರೇಟ್ ಗ್ರೂಪ್ ಮಾಡ್ಯಾರ. ದೇ ಆರ್ ಕಾಲ್ಡ್ ದ ರೆಪ್ಟೈಲ್ಸ್. ಉಭಯವಾಸಿಗಳು, ವಿಚ್ ಈಸ್ ಕೆಪಬಲ್ ಆಫ್ ಲಿವಿಂಗ್ ಆನ್ ಲ್ಯಾಂಡ್ ಆಸ್ ವೆಲ್ ಆಸ್ ಇನ್ ದ ವಾಟರ್. The organism, if it is able to survive on the land as well as in the water, it is called amphibian. ಆಂಫಿಬಿಯನ್ಸ್ಗೆ ಕನ್ನಡ ಒಳಗ ಉಭಯವಾಸಿಗಳು ಅಂತ ಕರೀತಾರೆ. ಈ ಕೆಟಗರಿನ ನೋಡ್ಕೋತ ಹೋಗ್ರಿ. ಉಭಯವಾಸಿ, ಆಂಫಿಬಿಯನ್, ಕೆಪೇಬಲ್ ಟು ಲಿವ್ ಆನ್ ದ ಲ್ಯಾಂಡ್ ಆಸ್ ವೆಲ್ ಆಸ್ ಇನ್ ದ ವಾಟರ್. ರೆಪ್ಟೈಲ್ಸ್, ದೇ ಶೋ ದ ಕ್ರೀಪಿಂಗ್. ಕ್ರೀಪಿಂಗ್ ಅಂದ್ರೆ ತೆವಳುಕೊಂಡು ಹೋಗೋದು. ಈ ಹಲ್ಲಿ, ವಾಲ್ ಲಿಜಾರ್ಡ್, ಇಟ್ ಈಸ್ ಬಿಲಾಂಗಿಂಗ್ ಟು ದ ಗ್ರೂಪ್ ಆಫ್ ರೆಪ್ಟೈಲ್ಸ್. ಕಾಲಿಲ್ಲೇನದಕ್ಕೆ? ಇಟ್ ಈಸ್ ಹ್ಯಾವಿಂಗ್ ದ ಲಿಂಬ್ಸ್. ಬೇರೆ ಪ್ರಾಣಿಗಳ ಕಾಲುಗಳಿಗೆ ಲಿಂಬ್ಸ್ ಅಂತ ಕರಿತೀವಿ. ಎಲ್ಲದಕ್ಕೂ ಲಿಂಬ್ಸ್ ಅಂತ ರೆಫರ್ ಮಾಡ್ತೀವಿ. ಮನುಷ್ಯ ಅಂತ ತಗೊಂಡಾಗ ಸ್ಪೆಸಿಫಿಕ್ ಆಗಿ ಲೆಗ್ ಅಂತ ಕರೀತದ. ಲಿಂಬ್ಸ್ ಅವ, ಬಟ್ ಅದು ನಡೀತದೇನೋ ಇಲ್ಲ, ಅದು ಕ್ರೀಪ್ ಮಾಡ್ತದ, ತೆವಳುಕೊಂಡು ಫಾಸ್ಟಾಗಿ ಹೋಗ್ತದ. ಇನ್ನು ಪಕ್ಷಿಗಳು ಎರಡೇ ಎರಡು ಕಾಲವ, ಬಟ್ ಆಲ್ ಆಫ್ ದೆಮ್ ಆರ್ ಶೋಯಿಂಗ್ ದ ಫ್ಲೈಟ್, ಹಾರಾಡ್ತವ. ನೋಡ್ರಿ, ಕ್ಯಾರೆಕ್ಟರ್ ಬೇಸ್ ಮೇಲೆ ಅದು ಎಲ್ಲಿ ಬದುಕಲಿಕ್ಕತ್ತದ ಆ್ಯಂಡ್ ಹೌ ಇಟ್ ಈಸ್ ಸರ್ವೈವಿಂಗ್. ಅದು ತಿರುಗಾಡ್ತದೋ, ಅದು ಹಾರಾಡ್ತದೋ, ಅಥವಾ ಅದು ತೆವಳುಕೊಂಡು ಹೋಗ್ತದೋ, ಈ ಕ್ಯಾರೆಕ್ಟರ್ ಮೇಲೆ ಏನು ಮಾಡಿದ್ವಿ? ಆರ್ಗ್ಯಾನಿಸಮ್ಸ್ ಆರ್ ಡಿವೈಡೆಡ್ ಇಂಟು 3 ಗ್ರೂಪ್ಸ್. ಒನ್ ಈಸ್ ಆಂಫಿಬಿಯನ್, ನಾನು ಸುಮ್ಮನೆ ಉದಾಹರಣೆ ಹೇಳಲಿಕ್ಕತ್ತದ್ದು. ಆಂಫಿಬಿಯನ್, ರೆಪ್ಟೈಲ್ ಆ್ಯಂಡ್ ಬರ್ಡ್. ಇನ್ನು ಸಸ್ತನಿಗಳು, ಮ್ಯಾಮಲ್ಸ್, ಹ್ಯಾವಿಂಗ್ ದ ಮೆಮರಿ ಗ್ಲ್ಯಾಂಡ್. ಯಾವ ಪ್ರಾಣಿ ತನ್ನ ಮರಿಗಳಿಗೆ ಬಾಡಿ ಒಳಗಿಂದ ಓನ್ ಮಿಲ್ಕನ್ನು ಫೀಡ್ ಮಾಡ್ತದ, ದಟ್ ಈಸ್ ಕಾಲ್ಡ್ ದ ಮ್ಯಾಮಲ್. ಕನ್ನಡ ಮೀನಿಂಗ್ ಆಫ್ ಮ್ಯಾಮಲ್ ಈಸ್ ಸಸ್ತನಿ. ಇದರ ಅರ್ಥ, ಜೀವಿಗಳನ್ನು ವರ್ಗೀಕರಣ ಮಾಡಬೇಕಾದ್ರೆ ಕ್ಯಾರೆಕ್ಟರ್ಗಳ ಬಗ್ಗೆ ಮಾಹಿತಿ ಇರಬೇಕು. ಆ್ಯಂಡ್ ಆ ಕ್ಯಾರೆಕ್ಟರ್ ಬಗ್ಗೆ ಇನ್ಫಾರ್ಮೇಷನ್ ಯಾವಾಗ ಸಿಗ್ತದ? ಐಡೆಂಟಿಫಿಕೇಷನ್ ಮಾಡಿದಾಗ. ಬಟ್ ಐಡೆಂಟಿಫಿಕೇಷನ್ ಮಾಡಬೇಕಾದ್ರೆ ಕ್ಯಾರೆಕ್ಟರ್ಗಳನ್ನು ಅರ್ಥ ಮಾಡ್ಕೋಬೇಕು. ದಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ಯಾರೆಕ್ಟರ್ಸ್ ಈಸ್ ನಥಿಂಗ್ ಬಟ್ ಕ್ಯಾರೆಕ್ಟರೈಸೇಷನ್. ಇಲ್ಲ, ಇನ್ನೂ ಒಂದು ಪಾಯಿಂಟು ನಾನು ನಿಮಗೆ ಹೇಳಲಿಕ್ಕೆ ಬೇಕು. ಕೆಟಗರೀಸ್ ಅಂದರೆ ಬೇರೆ ಬೇರೆ ಭಾಗಗಳು ಅನ್ನೋದಕ್ಕೆ ಟರ್ಮ್ ಏನಂತ ಕರೀತಾರೆ? ಟ್ಯಾಕ್ಸಾ ಅಂತ ಕರೀತಾರೆ. ಯು ರಿಮೆಂಬರ್ ದಿಸ್ ಒನ್. The categories are nothing but taxa. After all these processes, first is characterization, second is identification, third is classification.
ಗುಂಪು ಮಾಡಿ ವರ್ಗೀಕರಣ ಮಾಡಿದ ಮೇಲೆ ದ ಲಾಸ್ಟ್ ಸ್ಟೆಪ್ ಈಸ್ ನಾಮೆನಿಕ್ಲೇಚರ್. ಆವಾಗ ನಾವು ಏನು ಮಾಡ್ತೀವಿ, ಆರ್ಗ್ಯಾನಿಸಮ್ಗಳಿಗೆ ಹೆಸರುಗಳನ್ನು ಇಡ್ಕೋತ ಹೋಗ್ತೀವಿ, ಅಥವಾ ಇಟ್ಟಂಥ ಹೆಸರುಗಳನ್ನು ಸ್ಟ್ಯಾಂಡರ್ಡೈಸೇಷನ್ ಮಾಡಿ ಆಲ್ ಓವರ್ ದ ವರ್ಲ್ಡ್ ದ ಸೇಮ್ ನೇಮ್ಸ್ ಆರ್ ಯೂಸ್ಡ್. ಸೊ ದೀಸ್ ಆರ್ ದ 4 important processes to understand the living organisms present on the earth. 1.7 to 1.8 million life forms are present on the earth, and this represents biodiversity. ಈ ಬಯೋಡೈವರ್ಸಿಟಿನ ಅರ್ಥ ಮಾಡ್ಕೋಬೇಕಾದ್ರೆ ಕ್ಯಾರೆಕ್ಟರೈಸೇಷನ್ ಬೇಕು, ಐಡೆಂಟಿಫಿಕೇಶನ್ ಬೇಕು, ಐಡೆಂಟಿಫಿಕೇಶನ್ ಮಾಡಿದ ಮೇಲೆ ಅದನ್ನು ಕ್ಲಾಸಿಫೈ ಮಾಡಬೇಕು, ದೆನ್ ದ ನೇಮ್ಸ್ ಆರ್ ಗಿವನ್. ಇವು 4 ಯಾವುದ್ರೊಳಗೆ ಬರ್ತಾವ? ಯಾಕೆ ಈ 4 ಪ್ರಾಸೆಸ್ಸನ್ನು ಮಾಡಬೇಕು? ಬಿಕಾಸ್ ಆಲ್ ದ 4 ಆರ್ ದ ಪಾರ್ಟ್ಸ್ ಆಫ್ ಪ್ರಾಸೆಸಸ್ ಇನ್ ದ ಟ್ಯಾಕ್ಸಾನಮಿ. ಈ 4 ಎದ್ರೊಳಗೆ ಬರ್ತಾವ? ದೇ ಆರ್ ದ ಬೇಸಿಕ್ ಪ್ರಾಸೆಸಸ್ ಆಫ್ ಟ್ಯಾಕ್ಸಾನಮಿ. ವಾಟ್ ಈಸ್ ಎ ಟ್ಯಾಕ್ಸಾನಮಿ? ಆ ಡೆಫಿನೇಷನ್ ನೋಡಿಕೊಂಡು ಈ 4 ಬಗ್ಗೆ ಮತ್ತೆ ಹೇಳ್ತೀನಿ. ಟ್ಯಾಕ್ಸಾನಮಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸ್ಟಡಿ ಆಫ್ ಐಡೆಂಟಿಫಿಕೇಶನ್. ಜೀವಿಗಳನ್ನು ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡಬೇಕು, ಅಂದರೆ ವಿವರಣೆ ಕೊಡೋದು, ಕ್ಲಾಸಿಫಿಕೇಶನ್ ವರ್ಗೀಕರಣ ಮಾಡೋದು, ಆ್ಯಂಡ್ ನಾಮಿನಿಕ್ಲೇಚರ್ ಆಫ್ ಆರ್ಗ್ಯಾನಿಸಮ್ಸ್. ಕಂಡು ಹಿಡಿದಂಥ ಜೀವಿಗಳಿಗೆ ವೈಜ್ಞಾನಿಕವಾದಂಥ ಕನ್ಫ್ಯೂಷನ್ ಕ್ರಿಯೇಟ್ ಮಾಡದೇ ಇರೋವಂಥ ನೇಮ್ಸನ್ನು ಪ್ರೊವೈಡ್ ಮಾಡೋದು. ಆಲ್ ದಿಸ್ ಈಸ್ ಟುಗ್ಯಾದರ್ ನೋನ್ ಆ್ಯಸ್ ಟ್ಯಾಕ್ಸಾನಮಿ. ಯಾರೋ ಒಬ್ಬ ಸ್ಟೂಡೆಂಟು ಮೇಡಮ್ ವಾಟ್ ಈಸ್ ಟ್ಯಾಕ್ಸಾನಮಿ ಅಂತ ಕಳಿಸಿದ್ದ. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಟ್ಯಾಕ್ಸಾನಮಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಟ್ಯಾಕ್ಸಾನಮಿ? ಇಟ್ ಈಸ್ ದ ಸ್ಟಡಿ ಆಫ್ ಐಡೆಂಟಿಫಿಕೇಶನ್, ಅಂದರೆ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಗೇದೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡೋದು. ಕ್ಲಾಸಿಫಿಕೇಶನ್ ವರ್ಗೀಕರಣ ಸರಿಯಾಗಿ ಆಗೇದೋ ಇಲ್ಲೋ ಅಂತ ಚೆಕ್ ಮಾಡೋದು. ನಾಮಿನಿಕ್ಲೇಚರ್ ಹೆಸರಿಟ್ಟದ್ದು ಕರೆಕ್ಟ್ ಅದನೋ ಇಲ್ಲೋ ಅಂತ ಹೇಳಿ ಕನ್ಫರ್ಮ್ ಮಾಡೋದು. ಆಲ್ ದಿಸ್ ಸ್ಟಡಿ about the identification, about the classification, about the nomenclature is called taxonomy. But ನಾವು ಐಡೆಂಟಿಫಿಕೇಶನ್ ಮಾಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ವಾಟ್ ವಿ ನೀಡ್ ಟು ಡೂ ಈಸ್ ಕ್ಯಾರೆಕ್ಟರೈಸೇಷನ್. ಮೊದಲು ಕ್ಯಾರೆಕ್ಟರೈಸೇಷನ್ ಮಾಡಿ ಅದರದ್ದು ಕ್ಯಾರೆಕ್ಟರ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಮೇಲೇ ಇಟ್ ಈಸ್ ಪಾಸಿಬಲ್ ಟು ಐಡೆಂಟಿಫೈ. Then we can go for the classification, then nomenclature. All the 4 are basic processes of taxonomy. Remember, this is the 2-mark question. What are the basic processes of taxonomy? Taxonomy basic processಗಳು, ಕ್ರಿಯೆಗಳು ಯಾವುವು? Characterization, identification, classification, and nomenclature. What is the definition of taxonomy? It is the study of identification, classification, and nomenclature of the organisms. Then ಪ್ರಶ್ನೆ, ಈ ಟ್ಯಾಕ್ಸಾನಮಿ ಅನ್ನೋಂಥ ಒಂದು ಪ್ರಾಸೆಸ್ಸನ್ನು ಯಾರು ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಈಸ್ ಇಟ್ ನೆಸಸರಿ? ಮೊದಲು ಇದು ಬೇಕಾ ಅಂತ ವಿಚಾರ ಮಾಡೋಣ, ಆಮೇಲೆ ಇದನ್ನು ಯಾರು ಸ್ಟಾರ್ಟ್ ಮಾಡಿದರು ಅಂತ ನೋಡೋಣ. ಎಸ್, ಟ್ಯಾಕ್ಸಾನಮಿ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಟು ಕಲೆಕ್ಟ್ ದ ನಾಲೆಜ್ ಅಬೌಟ್ ಲಿವಿಂಗ್ ಫಾರ್ಮ್ಸ್ ಆನ್ ದ ಅರ್ತ್. ಭೂಮಿ ಮೇಲೆ ಬದುಕುತ್ತಿರುವಂಥ ಜೀವಿಗಳನ್ನು ಸ್ಟಡಿ ಮಾಡಬೇಕಾದ್ರೆ ನಮಗೆ ಟ್ಯಾಕ್ಸಾನಮಿ ಗೊತ್ತಿರಲಿಕ್ಕೇ ಬೇಕು. ಟ್ಯಾಕ್ಸಾನಮಿ ಗೊತ್ತು ಮಾಡ್ಕೋಬೇಕು ಅಂದರೆ ಮೊದಲು ಕ್ಯಾರೆಕ್ಟರೈಸೇಷನ್ ನಡಿಬೇಕು. ಇಟ್ ಲೀಡ್ಸ್ ಟು ದ ಐಡೆಂಟಿಫಿಕೇಶನ್ ಫಾಲೋಡ್ ಬೈ ಕ್ಲಾಸಿಫಿಕೇಶನ್, ದೆನ್ ಫೈನಲಿ nomenclature. All these are the 4 processes in the basic taxonomy. So let us go for the next one.
ಸಿಸ್ಟಮೆಟಿಕ್ಸ್ ಏನಿದು, ಇದು ಒಂದು ಇಂಪಾರ್ಟೆಂಟ್ ಟರ್ಮ್ ಫಸ್ಟ್ ಇಯರ್ ಬಯಾಲಜಿ ಒಳಗೆ. ಸಿಸ್ಟಮೆಟಿಕ್ಸ್ ಅಂದ್ರೆ ಶಿಸ್ತುಬದ್ಧವಾದಂಥ ಒಂದು ಕ್ರಮ ಅಥವಾ ಪ್ರಕ್ರಿಯೆ. ಇನ್ ಲ್ಯಾಟಿನ್ ಸಿಸ್ಟಿಮಾ ಮೀನ್ಸ್ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್. ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಶಿಸ್ತುಬದ್ಧವಾದಂಥ ಒಂದು ಅರೇಂಜ್ಮೆಂಟಿಗೆ ಅಂದರೆ ಜೋಡಣೆಗೆ ಏನಂತ ಕರೀತಾರೆ? ಸಿಸ್ಟಮೆಟಿಕ್ಸ್ ಅಂತ ಕರೀತಾರೆ. ಇಟ್ ಡೀಲ್ಸ್ ವಿತ್ ಎವಲ್ಯೂಷನರಿ ರಿಲೇಶನ್ಶಿಪ್ಸ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್. ಎವಲ್ಯೂಷನ್ ಜೀವ ವಿಕಾಸ, ಮಂಗನಿಂದ ಮಾನವ ಅಂತ ಹೇಳ್ತೀವಿ. ಮತ್ತು ಇವತ್ತಿನ ಮಂಗ್ಯ ಯಾಕೆ ಮನುಷ್ಯ ಆಗಿ ಕನ್ವರ್ಟ್ ಆಗ್ಲಿಕ್ಕತ್ತಿಲ್ಲ, ಈ ಪ್ರಶ್ನೆ ಬರ್ತದೆ ತಲೆ ಒಳಗೆ. ಎಕ್ಸಾಕ್ಟ್ ಮಂಗ್ಯ ಇದ್ದದ್ದು ಮನುಷ್ಯ ಅಲ್ಲ. ಫಾರ್ ಮ್ಯಾನ್ ಆ್ಯಂಡ್ ಮಂಕಿ ಒನ್ ಕಾಮನ್ ಆನ್ಸೆಸ್ಟರ್. ಮನುಷ್ಯ ಮತ್ತು ಮಂಗನಿಗೆ ಮತ್ತು ಮಂಗನ ಹೋಲುವಂಥ ಪ್ರಾಣಿಗಳಿಗೆ, ಮಂಕಿ ಆ್ಯಂಡ್ ಮಂಕಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ಲೈಕ್ ಏಪ್ಸ್, ಗಿಬಾನ್ಸ್ ಆ್ಯಂಡ್ ಚಿಂಪ್ಯಾನ್ಜೀಸ್, ವಿ ಹ್ಯಾವ್ ಅ ಕಾಮನ್ ಆನ್ಸೆಸ್ಟರ್. ಆನ್ಸೆಸ್ಟರ್ ಅಂದ್ರೆ ಪೂರ್ವಜ. ಅಂಡ್ ನೇಮ್ ಈಸ್ ಡ್ರಯೋಪಿಥಿಕಸ್. ಕೇಳಿರ್ತೀರಿ, ಇದು ನಿಮ್ಮ SSLC ಒಳಗಿತ್ತು. ಡ್ರಯೋಪಿಥಿಕಸ್ ಕಾಮನ್ ಆನ್ಸೆಸ್ಟರ್ ಆಫ್ ಮ್ಯಾನ್ ಆ್ಯಂಡ್ ಮಂಕಿ. ಅದಕ್ಕೆ ಅದು ಸ್ಟೇಟ್ಮೆಂಟ್ ಹಂಗೆ ಬಂದ್ಬಿಟ್ಟದ, ಮಂಗನಿಂದ ಮಾನವ. ಎವಲ್ಯೂಷನ್ ಅಂದರೆ ಜೀವ ವಿಕಾಸ. ಯಾವ ರೀತಿ ಒನ್ ಆರ್ಗ್ಯಾನಿಸಮ್ ಈಸ್ ಡೆವಲಪ್ಡ್ ಆರ್ ಇವಾಲ್ವ್ಡ್ ಇಂಟು ಅನದರ್ ಆರ್ಗ್ಯಾನಿಸಮ್. ಒಂದು ಜೀವಿ ಮತ್ತೊಂದು ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ ಆಗಿ ಯಾವ ರೀತಿ ಪರಿವರ್ತನೆ ಆಗ್ಯದ, ಇದರ ಬಗ್ಗೆ ತಿಳಿಸ್ಕೊಡೋ ಅಂಥ ಒಂದು ಬ್ರ್ಯಾಂಚಿಗೆ ಎವಲ್ಯೂಷನ್ ಅಂತ ಕರೀತಾರೆ. ಈ ಸಿಸ್ಟಮೆಟಿಕ್ಸ್ ಬಂದು ಇನ್ನೂ ಸ್ವಲ್ಪ ಸುಪೀರಿಯರು. ಟ್ಯಾಕ್ಸಾನಮಿ ಏನು ಮಾಡ್ತದ? ಟ್ಯಾಕ್ಸಾನಮಿ ಐಡೆಂಟಿಫಿಕೇಶನ್ನು, ಕ್ಲಾಸಿಫಿಕೇಶನ್ ಆ್ಯಂಡ್ ನಾಮಿನಿಕ್ಲೇಚರ್, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅಂತ ಹೇಳಿ ಸ್ಟಡಿ ಮಾಡ್ತದೆ. ಬಟ್ ಇನ್ ಕೇಸ್ ಆಫ್ ಸಿಸ್ಟಮೆಟಿಕ್ಸ್ ಇಟ್ ಕಾನ್ಸಂಟ್ರೇಟ್ಸ್ ಆನ್ ದ ಎವಲ್ಯೂಷನರಿ ರಿಲೇಶನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್. ಫ್ರಾಮ್ ಒನ್ ಆರ್ಗ್ಯಾನಿಸಮ್ ಟು ಅನದರ್ ಆರ್ಗ್ಯಾನಿಸಮ್ ಏನು ಲಿಂಕ್ ಅದ. ಸೇ ಫಾರ್ ಎಕ್ಸಾಂಪಲ್, ನಾನು ಆಗಲೇ ಕೆಲವು ಹೆಸರುಗಳನ್ನು ತಗೊಂಡೆ, ಹೌದಾ? ಎಂಫಿಬಿಯಾ ಉಭಯವಾಸಿಗಳು ಆದಮೇಲೆ ಸರೀಸೃಪ ರೆಪ್ಟೈಲ್ಸ್, ರೆಪ್ಟೈಲ್ಸ್ ಆದಮೇಲೆ ಬರ್ಡ್ಸ್ ಪಕ್ಷಿಗಳು, ಪಕ್ಷಿಗಳು ಆದಮೇಲೆ ಸಸ್ತನಿಗಳು ಮ್ಯಾಮಲ್ಸ್. ಮ್ಯಾಮಲ್ಸನ್ನೇ ಯಾಕೆ ಲಾಸ್ಟಿಗೆ ಬರೀಬೇಕು ಅಂದ್ರೆ, ಮೊದಲು ಫಿಶ್ ನೀರೊಳಗಿತ್ತು, ಫಿಶ್ಶಿಂದ ಆಂಫಿಬಿಯನ್ಸು, ಆಂಫಿಬಿಯನ್ಸಿಂದ ರೆಪ್ಟೈಲ್ಸು, ರೆಪ್ಟೈಲ್ಸಿಂದ ಬರ್ಡ್ಸು ಆ್ಯಂಡ್ ಕೊನೆಗೆ ಮ್ಯಾಮಲ್ಸ್. ಇದನ್ನು ಎವಲ್ಯೂಷನರಿ ರಿಲೇಶನ್ಶಿಪ್ ಅಂತ ಕರೀತಾರೆ. ಜೀವ ವಿಕಾಸ ನಡೆದಂಥ ಒಂದು ರೀತಿ, ಒಂದರಿಂದ ಒಂದು ಬೆಳವಣಿಗೆ ಆಗ್ಬೋದು ಹೋಗ್ಯದ. ಈ ಎವಲ್ಯೂಷನರಿ ರಿಲೇಶನ್ಶಿಪ್ದ ಬಗ್ಗೆನೇ ಸ್ಟಡಿ ಮಾಡೋದನ್ನು ಏನಂತ ಕರೀತಾರೆ? ಸಿಸ್ಟಮೆಟಿಕ್ಸ್ ಅಂತ ಕರೀತಾರೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್. ಆರ್ಗ್ಯಾನಿಸಮ್ಗಳನ್ನು ಕ್ಲಾಸಿಫೈ ಮಾಡಬೇಕಾದ್ರೆ ಒನ್ ಮೋರ್ ಪಾಯಿಂಟ್ ಈಸ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಆ್ಯಂಡ್ ಇಟ್ ಈಸ್ ಎವಲ್ಯೂಷನರಿ ರಿಲೇಶನ್ಶಿಪ್. ಯಾವ ರೀತಿ ಜೀವ ವಿಕಾಸ ಆಗ್ಯದ ಆ ಸಂಬಂಧಗಳನ್ನು, ಆ ರಿಲೇಷನ್ಗಳನ್ನು ನೋಡಿಕೊಂಡು ಕೊನೆಗೆ ಆರ್ಗ್ಯಾನಿಸಮ್ಗಳನ್ನು ಕ್ಲಾಸಿಫೈ ಮಾಡ್ತಾರೆ. ಆ್ಯಂಡ್ ದಿಸ್ ವಾಸ್ ಸ್ಟಾರ್ಟೆಡ್ ಬೈ ಕ್ಯಾರೋಲಸ್ ಲೀನಿಯಸ್. ಆ್ಯಂಡ್ ಕ್ಯಾರೋಲಸ್ ಲೀನಿಯಸ್, he is regarded as father of taxonomy. Here it is the photograph of Carolus Linnaeus, and ಇವರು ಈ ಬಯಾಲಜಿಸ್ಟು he wrote a book. ಇವರೊಂದು ಬುಕ್ ಬರೀತಾರೆ. ಆ ಬುಕ್ಕದ ಹೆಸರು ಸಿಸ್ಟೆಮಾ ನ್ಯಾಟ್ರೆ. Systema Naturae, actually Systema Naturae, and this book Systema Naturae, it is written by Linnaeus. ಯಾವ ರೀತಿ ಕ್ಲಾಸಿಫಿಕೇಷನನ್ನು ರೀಪ್ರೆಸೆಂಟ್ ಮಾಡಬೇಕು, ಪ್ಲಾಂಟ್ಗಳನ್ನು ಕ್ಲಾಸಿಫೈ ಮಾಡಬೇಕಾದ್ರೆ ಯಾವ್ಯಾವ ಕೆಟಗರಿಗಳನ್ನು ಬಳಸಬೇಕು. ಕೆಟಗರಿ ಅಂತ ನೀವು ಇದ್ರ ಹಿಂದೆ ಟರ್ಮ್ ನೋಡಿದ್ರಿ, ಯು ಹ್ಯಾವ್ ಸೀನ್ ದ ಟರ್ಮ್ ಕೆಟಗರೀಸ್. ಕೆಟಗರೀಸ್ ಈಸ್ ನಥಿಂಗ್ ಬಟ್ ಟ್ಯಾಕ್ಸಾ. ಕ್ಲಾಸಿಫಿಕೇಷನ್ ಒಳಗೆ ಆ ಡೆಫಿನಿಷನ್ ಬಂದಿತ್ತು. ಯಾವ ರೀತಿ ಆರ್ಗ್ಯಾನಿಸಮ್ಗಳನ್ನು ಕ್ಲಾಸಿಫೈ ಮಾಡಬೇಕು,
ಅದನ್ನು ಹೆಂಗೆ ರೀಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿಕೊಟ್ಟವರು ಕ್ಯಾರೋಲಸ್ ಲೀನಿಯಸ್. ದೇರ್ಫೋರ್ ಹಿ ಈಸ್ ರಿಗಾರ್ಡೆಡ್ ಆಸ್ ಫಾದರ್ ಆಫ್ ಟ್ಯಾಕ್ಸಾನಮಿ. ಇವರೊಂದು ಬುಕ್ ಬರೀತಾರೆ, ಆ ಬುಕ್ಕದ ಹೆಸರು ಸಿಸ್ಟೆಮಾ ನ್ಯಾಚುರೆ. ಇಟ್ ಈಸ್ ರಿಟನ್ ಬೈ ಲೀನಿಯಸ್. ಪ್ಲೀಸ್ ವಾಚ್ ದ ವಿಡಿಯೋ ಅಗೇನ್ ಆ್ಯಂಡ್ ಅಗೇನ್ ಸೊ ದ್ಯಾಟ್ ನಿಮಗೆ ಟರ್ಮ್ಸ್ ಫ್ಯಾಮಿಲಿಯರ್ ಆಗ್ತವೆ ಆ್ಯಂಡ್ ಇಟ್ ಈಸ್ ಈಸಿ ಟು ರಿಮೆಂಬರ್ ದ ಸಿಲೆಬಸ್ ಆಲ್ಸೋ. ಆರ್ಗ್ಯಾನಿಸಮ್ಮಿಗೆ ಹೆಸರಿಡೋಕ್ಕಿಂತ ಮುಂಚೆ ಅದನ್ನು ಕ್ಲಾಸಿಫೈ ಮಾಡಬೇಕು. ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಐಡೆಂಟಿಫಿಕೇಷನ್ ಗೊತ್ತಾಗಬೇಕು. ಆ್ಯಂಡ್ ಪ್ರಾಪರ್ ಐಡೆಂಟಿಫಿಕೇಷನ್ ಇಸ್ ಪಾಸಿಬಲ್ ವೆನ್ ವಿ ಸ್ಟಡಿ ಅಬೌಟ್ ದ ಕ್ಯಾರೆಕ್ಟರೈಸೇಷನ್. ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್, ನಾಮಿನಿಕ್ಲೇಚರ್ ಈ ಮೂರೋದರ ಬಗ್ಗೆ ಸ್ಟಡಿ ಮಾಡೋದನ್ನು ಟ್ಯಾಕ್ಸಾನಮಿ ಅಂತ ಕರೀತಾರೆ. ಯಾವಾಗ ಎವಲ್ಯೂಷನರಿ ರಿಲೇಷನ್ಶಿಪ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಇಟ್ ಈಸ್ ಕಾಲ್ಡ್ ಸಿಸ್ಟಮ್ಯಾಟಿಕ್ಸ್. ಆ್ಯಂಡ್ ಅಬೌಟ್ ದ ಕ್ಲಾಸಿಫಿಕೇಷನ್ and representation of the classification, it was given by Carolus Linnaeus, who is called father of taxonomy, and book written by him, Systema Naturae. Hope this explanation is clear for you. Thank you.